ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಪ್ರಮುಖ ಆಯುರ್ವೇದೀಯ ಸಸ್ಯದಲ್ಲಿ ಒಂದಾಗಿರುವಂತಹ ಕುಟಜ ಅಥವಾ ಕೊಡಸಿಗ ಹೂವಿನಿಂದ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಬಹಳ ಉಪಯುಕ್ತವಾದಂತಹ ಸಸ್ಯ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ 1 ವರ್ಷ ಉಳಿಯುವಂತಹ ಈ ಚಟ್ನಿ ಪುಡಿಯನ್ನು ಕೊಡಸಿಗ ಹೂವನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಪ್ರಮುಖವಾಗಿ ಇದಕ್ಕೆ ಬೇಕಾಗುವಂಥದ್ದು ಕುಟಜದ ಹೂವನ್ನು ನಾವು ತಗೊಳ್ಬೇಕಾಗುತ್ತೆ. ಇದನ್ನು ಹಿರಿಯರ ಹತ್ರ ಅಥವಾ ನಿಮಗೆ ಗೊತ್ತಿರುವವರ ಹತ್ರ ಯಾರತ್ತಾದರೂ ಕೇಳಿಕೊಂಡು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸಸ್ಯದಲ್ಲಿ ಕೂಡ ಹಲವಾರು ರೀತಿಯಾದಂತಹ ಪ್ರಭೇದಗಳಿರುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಒಣಗಿದಂತಹ ಹೂವನ್ನು ಕೂಡ ನಾವು ಹಾಕ್ಕೊಳ್ಬೋದು. ಈಗ ನೋಡಿ, ಗಿಡದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಇದು ಎಲೆ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇದರ ಬೇರಿನಿಂದ ಹಿಡಿದು ಕಾಂಡ, ತೊಗಟೆಯನ್ನೆಲ್ಲವನ್ನು ನಾವು ಕಷಾಯದಲ್ಲಿ, ಆಯುರ್ವೇದದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಇದು ಉದರ ಸಂಬಂಧಿ ಹಲವಾರು ಕಾಯಿಲೆಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಬರೀ ಜೀರ್ಣಕ್ರಿಯೆಗೆ ಒಂದೇ ಅಲ್ಲದೆ ಕರುಳಿನಲ್ಲಿ ಆಗುವಂತಹ ಹುಣ್ಣನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಸೊ ಇದನ್ನು ಈಗ ನಮಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ಅಷ್ಟು ತಗೊಳ್ಬೋದು. ನಾನಿಲ್ಲಿ ಒಂದು 2 ಹಿಡಿಯಾಗುವಷ್ಟು ಹೂವನ್ನು ತಗೊಂಡಿದ್ದೀನಿ. ಮತ್ತು 1 ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ತಗೊಳ್ಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ರುಚಿಗೆ ನಿಮಗೆ ಹುಣಸೆ ಹಣ್ಣು ಮತ್ತು ಇಲ್ಲಿ ಮಸಾಲ ಬೆಲ್ಲವನ್ನು ಇವತ್ತು ಹಾಕ್ತಾ ಇದ್ದೀನಿ ಇದಕ್ಕೆ. ಈ ಥರದ್ದು ನಿಮಗೆ ಪ್ರೊವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಕಪ್ಪಾಗಿ ಇರುತ್ತೆ ನೋಡಿ ಬೆಲ್ಲ ಇದು. ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊಳ್ಬೇಕು. ನೆಕ್ಸ್ಟ್ ಈಗ ಇಲ್ಲಿ ಬಾಕಿ ಸಾಂಬಾರ ಪದಾರ್ಥಗಳನ್ನು ನೋಡೋದಂತಾದರೆ ಸ್ವಲ್ಪ ಮಡ್ಡಿ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಕರಿಯೋದಕ್ಕೆ ಎಣ್ಣೆ, ಇಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಮಸಾಲ ಪದಾರ್ಥಗಳು ಕೂಡ ಬೇಕಾಗುತ್ತೆ. ಮೇಯ್ನಾಗಿ ಕಾಳು ಮೆಣಸು ಮತ್ತು ಸೋಂಪು ಕಾಳನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ಇವತ್ತು. ಮತ್ತು ಓಂ ಕಾಳು ಕೂಡ ಬೇಕು, ಕೊತ್ತಂಬರಿ, ಮೆಂತ್ಯ, ಸಾಸಿವೆ, ಉದ್ದಿನಬೇಳೆ ಇವೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಊರ ಮೆಣಸನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇವಿಷ್ಟಿದ್ರೆ ಸಾಕಾಗುತ್ತೆ. ಈಗ ಮಾಡೋ ವಿಧಾನವನ್ನು ನೋಡೋಣ. ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವೀಗ ಕೊಡಸಿಗ ಅಥವಾ ಕುಟಜ ಹೂವನ್ನು ನಾವೀಗ ಹುರ್ಕೊಳ್ಬೇಕಾಗತ್ತೆ. ನೀವು ಇದನ್ನು ಒಣಗಿಸಿ ಆದರೂ ಹುರ್ಕೊಳ್ಬೋದು, ತುಂಬ ಬೇಗ ಅದು ಫ್ರೈ ಆಗುತ್ತೆ. ಈಗ ಹಸಿಯನ್ನೇ ಫ್ರೈ ಮಾಡಿದರೆ ಒಂದು 5 ರಿಂದ 7 ನಿಮಿಷ ಎಲ್ಲ ಹಿಡಿಬೋದು ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ. ಬ್ರೌನ್ ಕಲರಿಗೆ ಟರ್ನ್ ಆಗೋವರೆಗೆ ಹುರ್ಕೊಳ್ಬೇಕು. ಇನ್ನು ಇದನ್ನು, ಈ ಹೂವನ್ನು ಮಳೆಗಾಲದಲ್ಲೆಲ್ಲ ನಾವು ಉಪಯೋಗಿಸ್ಬೋದು ಒಣಗಿಸಿ ಇಟ್ಟ ನಂತರ. ತುಂಬ ಆಗುತ್ತೆ ಇದು. ಗುಡ್ಡೆ ಸಂದಿಗಳಲ್ಲೆಲ್ಲ ಜಾಸ್ತಿ ಇದನ್ನು ಕಾಣ್ಬೋದು ಈ ಗಿಡವನ್ನು. ಈಗ ನೋಡಿ, ಫ್ರೈ ಮಾಡ್ಕೊಂಡಾಗಿದೆ, ಈಗ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಇನ್ನು ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಬಾಕಿ ನಾವಿದಕ್ಕೆ ಮಸಾಲ ಪದಾರ್ಥಗಳನ್ನೆಲ್ಲ ಇನ್ನು ಹುರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ಕಡಲೆಬೇಳೆಯನ್ನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಬಾಕಿ ಮಸಾಲಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ 1 ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ತಾ ಇದ್ದೀನಿ ಈಗ. ನಂತರ ಈಗ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಇನ್ನೀಗ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನ್ ಹಾಕಿದರೆ ಸಾಕು ಮೆಂತ್ಯ ಕಾಳನ್ನು. ಕಹಿ ಆಗುತ್ತೆ. ಈಗ ಕೊಡಸಿಗದ ಹೂವು ಕೂಡ ಸ್ವಲ್ಪ ಕಹಿಯಾಗೇ ಇರುತ್ತೆ, ಅದಕ್ಕೋಸ್ಕರ ಅಷ್ಟು ಹಾಕಿದರೆ ಸಾಕು. ಇನ್ನು ಸ್ವಲ್ಪ ಕಡಲೆಕಾಳು ಗಾತ್ರದ ಮಡ್ಡಿ ಇಂಗನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕಿ ಬ್ರೌನ್ ಕಲರ್ ಬರೋ ತನಕ ನೋಡಿ, ಅದು ಘಮ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೈ ಮಾಡಿದಂತಹ ಈ ಮಸಾಲ ಪದಾರ್ಥಗಳನ್ನೆಲ್ಲ ನಾವು ಹುರಿದಿಟ್ಟಂತಹ ಹೂ ಇದೆಯಲ್ಲ ಕೊಡಸಿಗದ್ದು, ಅದರ ತಟ್ಟೆಗೆ ಇದನ್ನು ಕೂಡ ಹಾಕ್ಕೊಳ್ಬೇಕು. ನೆಕ್ಸ್ಟಿಗೆ ಇಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆಯೇ ಫ್ರೈ ಮಾಡ್ಕೊಳ್ಬೇಕು, ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಳ್ಬೇಕು. ಅಥವಾ ನೀವೀಗ ಒಣ ಕೊಬ್ಬರಿ ಸಿಕ್ಕಿದ್ರೆ ಅದನ್ನು ಕೂಡ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಘಮ ಬಂದಿದೆ. ಈಗ ಕೊಬ್ಬರಿಯನ್ನು ಕೂಡ ಹುರ್ಕೊಂಡಿದ್ದೀನಿ, ಕಾಯಿ ತುರಿಯನ್ನು. ಇನ್ನೀಗ ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕಿ ಆದ ನಂತರ ಇದು ಕಂಪ್ಲೀಟಾಗಿ ಇನ್ನೂ ಕೂಲ್ ಆಗಬೇಕು, ಅಲ್ಲಿ ತನಕ ನಾವಿನ್ನೀಗ ವೆಯ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೋಡಿ ತಣ್ಣಗಾಗಿದೆ ಇದು. ಇಷ್ಟನ್ನೇ ಹಾಕೋದು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಬಾಕಿ ಏನನ್ನು ಹಾಕೋದಿಲ್ಲ. ಯಾಕಂದರೆ ಆಯುರ್ವೇದೀಯ ಇದೊಂದು ಚಟ್ನಿ ಪುಡಿ ಆದ್ದರಿಂದ ಇಷ್ಟನ್ನೇ ಹಾಕಿದರೆ ಸಾಕಾಗುತ್ತೆ. ಈಗ ಆರಿದ ನಂತರ ನಾವೀಗ ಇದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ತರೋಣ. ಆಮೇಲೆ ನಾವು ಅದಕ್ಕೆ ಬೆಲ್ಲ, ಹುಣಸೆ ಹಣ್ಣೆಲ್ಲ ಹಾಕಿದ್ರಾಯ್ತು. ಈಗ ಈ ಹಂತದಲ್ಲಿ ನೋಡಿ, ಸ್ವಲ್ಪ ಹಳದಿ ಪೌಡರ್ ಅಥವಾ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನವನ್ನು ಹಾಕಿ ಆದ ನಂತರ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು.
ನಾವಿಲ್ಲಿ ಕೊಡಸಿಗದ ಹೂವಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅದಕ್ಕೆ ಅನುಸಾರವಾಗಿ ಬೆಲ್ಲ, ಉಪ್ಪು, ಹುಳಿಯನ್ನೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಮಸಾಲ ಬೆಲ್ಲವನ್ನು ಈಗ 2 ತಗೊಂಡಿದ್ದೆ, ಅದರಲ್ಲಿ 1 ಹಾಕ್ತಾ ಇದ್ದೀನಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಹಾಕಿ ಆದ ನಂತರ ಫೈನಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೋಡಿ, ಈಗಾಗಲೇ ಫೈನಾಗಿ ಪುಡಿ ಮಾಡಿಕೊಂಡು ತಂದಿದ್ದೀನಿ. ಇಷ್ಟ ಆದರೆ ಸಾಕಾಗತ್ತೆ. ಈಗ ಚಟ್ನಿ ಪುಡಿಯನ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ಫೈನಲ್ ಆಗಿನೂ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಅದಕ್ಕಾಗಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಆಗಲೇ ಪ್ಯಾನ್ ಬಿಸಿ ಆದ ನಂತರ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 2 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನೀಗ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು ಒಗ್ಗರಣೆಗೆ. ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಈಗ ಉದ್ದಿನಬೇಳೆ, ಸಾಸಿವೆ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದರೆ ಸಾಕು. ಮತ್ತು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವೆಲ್ಲ ಫ್ರೈ ಆದ ನಂತರ ಲಾಸ್ಟಲ್ಲಿ ನಾವೀಗ ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಚಟ್ನಿ ಪುಡಿಯನ್ನು, ಅದನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಪುಡಿ ಕೂಡ ರೆಡಿಯಾಗುತ್ತೆ. ಈಗ ನೋಡಿ, ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದಂತಹ ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕುಟಜ ಹೂವಿಂದ ಬರೀ ಚಟ್ನಿ ಪುಡಿ ಮಾತ್ರ ಅಲ್ಲ, ಹಲವಾರು ರೀತಿಯಾದಂತಹ ತಂಬಳಿಗಳನ್ನು ಮಾಡ್ಕೊಳ್ಬೋದು, ಚಟ್ನಿಯನ್ನು ಮಾಡ್ಬೋದು. ಆಮೇಲೆ ಒಣಗಿಸಿ ಇಟ್ಟು ಇದನ್ನು ಕಷಾಯದ ರೂಪದಲ್ಲಿ ಕೂಡ ಮಾಡ್ಕೊಳ್ಬೋದು. ಬರೀ ಹೂವು ಮಾತ್ರ ಅಲ್ಲ, ಈ ಗಿಡದ ತೊಗಟೆ ಕೂಡ ಕಷಾಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತೆ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಸಸ್ಯ. ಹಾಗಾಗಿ ಇದರ ಹೂವು ಅಂತೂ ಸಿಕ್ಕಿದರೆ ಖಂಡಿತವಾಗ್ಲೂ ಬಿಡಬೇಡಿ. ತಂದು ಒಣಗಿಸಿ ಮಳೆಗಾಲಕ್ಕೆಲ್ಲ ಇಟ್ಕೊಂಡು ತಂಬಳಿಯೆಲ್ಲ ಮಾಡ್ಕೊಳ್ಬೋದು. ಆಮೇಲೆ ಇದೇ ಥರನೇ ಚಟ್ನಿ ಪುಡಿಯನ್ನು ಕೂಡ ಒಣಗಿಸಿಟ್ಟು ಮಾಡ್ಕೊಳ್ಬೋದು. ಈಗ ನೋಡಿ, ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷದಿಂದ 7 ನಿಮಿಷಗಳ ಕಾಲ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಇದು ಚಟ್ನಿ ಪುಡಿಯನ್ನು ನಾವು ಮಾಡಿ ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು. ಈಗ ನೋಡಿ, ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇನ್ನು ಇದನ್ನು ಜಾಡಿಯಲ್ಲಿ ಹಾಕಿ ತುಂಬಿಸಿ ಇಟ್ಕೊಳ್ಬೋದು. ನೆನಪಿರಲಿ, ಸ್ವಲ್ಪ ಕೂಡ ಮಾಯಿಶ್ಚರ್ ಅಂಶ ಇರಬಾರ್ದು, ಬಿಸಿ ಎಲ್ಲ ಇರಬಾರ್ದು. ಹಾಗಾಗಿ ತಣ್ಣಗಾಗಬೇಕು. ಕೂಲಾದ ನಂತರನೇ ಜಾಡಿಯಲ್ಲಿ ಹಾಕಿ ತುಂಬಿಸಿ ಇಟ್ಕೊಳ್ಬೋದು. ಯಾವಾಗ ಬೇಕಂದವಾಗ ಇದನ್ನು ಊಟದಲ್ಲಿ ಉಪಯೋಗ ಮಾಡ್ಕೊಳ್ಬೋದು, ಅಥವಾ ಚಪಾತಿನೋ ರೊಟ್ಟಿನೋ ಯಾವುದಕ್ಕೆ ಬೇಕಾದರೂ ಉಪಯೋಗ ಮಾಡ್ಕೊಳ್ಬೋದು. ನೋಡ್ಕೊಂಡು ಬಂದಾಯ್ತಲ್ಲ ಇವತ್ತಿನ ಚಟ್ನಿ ಪುಡಿ ರೆಸಿಪಿಯನ್ನು. ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾದಂತಹ ಚಟ್ನಿ ಪುಡಿ ಇದು. ಇನ್ನೊಂದು ಹೊಸ ರುಚಿಯೊಂದಿಗೆ ಹವ್ಯಕ ಪಾಕಶಾಲೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.